In 2003, a young medical student went missing after her visit to Dharmasthala. Now, 22 years later, her mother Sujata is filing a police complaint with allegations about the disappearance and those who she believes threatened her. Ananya missing agi, it's almost been 22 years. So why are you filing the complaint now? ಇವಾಗ ಆಸ್ತಿ ಬೇಕು ಅಂತ ಹೇಳಿ ಏನಾದರೂ ಸಿಕ್ಕಿದ್ರೆ ಅವಳದು ಬಾಡಿ ಆಸ್ತಿ ಸಿಕ್ಕಿದ್ರೆ ನನಗೆ ಒಂದು ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ಕೊಂಡು ನನ್ನ DNA ಟೆಸ್ಟ್ ಮಾಡಿಕೊಂಡು ಅಷ್ಟು ಜನರ ಆಸ್ತಿಯಲ್ಲಿ ಯಾರಾದರೂ ನನ್ನ ಮಗಳ ಒಂದು ಆಸ್ತಿ ಸಿಕ್ಕಿದ್ರೆ ಒಂದು DNA ಟೆಸ್ಟ್ ಮಾಡಿ ಆ ಆಸ್ತಿಯನ್ನು ನನಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಕೇಳೋಕ್ಕೆ ನಾನು ಬಂದಿದ್ದೀನಿ. ಓಕೆ, ಸೊ ಸದ್ಯಕ್ಕೆ ಈಗ ನಿಮ್ಮ ವಿಡಿಯೋಸ್ ಈಗ ನೀವು ಇಷ್ಟು ದಿನ ವಿಡಿಯೋ ಅಲ್ಲಿ ಮಾಧ್ಯಮದ ಮುಂದೆ ಬರಲಿಲ್ಲ. ಇಲ್ಲ, ಆಲ್ಮೋಸ್ಟ್ ಲೈಕ್ ಲಾಸ್ಟ್ ಒಂದು ಸ್ವಲ್ಪ ಮಂತ್ಸ್ ಇಂದ ಯು ಆರ್ ಫೈನಲಿ ಕಮಿಂಗ್ ಔಟ್ ಅಂಡ್ ಗಿವಿಂಗ್ ಹೌದು, ಬರಬೇಕು ಅನ್ನುವಂಥ ಒಂದು ಇದು ಬಂದು ಚೇಂಜ್ ಆಯಿತು. ಏನು ಬದಲಾವಣೆ ಆಯಿತು? ಅದೇ ಆ ವ್ಯಕ್ತಿಯನ್ನು ನೋಡಿ ಅನಾಮಧೇಯ ವ್ಯಕ್ತಿ ಬಂದು ಬಾಡಿಗಳನ್ನು ನಾನು ಇಷ್ಟು ಹೆಣಗಳನ್ನು ಹೂತು ಹಾಕಿದ್ದೀನಿ, ಇಷ್ಟು ಹೆಣಗಳನ್ನು ಸುಟ್ಟಿದ್ದೀನಿ, ಈ ರೀತಿಯೆಲ್ಲ ಆಗಿದೆ ಅಂತ ಆ ನ್ಯೂಸ್ ನೋಡಿಕೊಂಡು ನಾನು ಲಾಯರಿಗೆ ಕನ್ಸಲ್ಟ್ ಮಾಡಿದೆ. ಹೈಕೋರ್ಟ್ ಲಾಯರು ಮಂಜುನಾಥ್ ಅಂತ ಅವರನ್ನು ಕನ್ಸಲ್ಟ್ ಮಾಡಿ ಅವ್ರ ಮೂಲಕ ನಾನು ಬಂದಿದ್ದೀನಿ. ಮ್ಯಾಮ್, ಈಗ ನಿಮ್ಮ ಕಂಪ್ಲೇಂಟ್ ಅಲ್ಲಿ ಅಂಡ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನೀವು ಹೇಳಿದ್ದೀರಾ ನೀವು ಅನನ್ಯ ಡಿಸಪಿಯರ್ ಆದ್ಮೇಲೆ ನೀವು ಕೋಲ್ಕತ್ತಾದಿಂದ ಇಲ್ಲಿಗೆ ಬಂದು ಧರ್ಮಸ್ಥಳಕ್ಕೆ ಬಂದು ಯು ಅಪ್ರೋಚ್ ಅ ಕಪಲ್ ಆಫ್ ಪೀಪಲ್. ಸೊ ಅದಾದ್ಮೇಲೆ ಹೂ ಡಿಡ್ ಯು ಅಪ್ರೋಚ್ ಫಸ್ಟ್ ಅಂಡ್ ವಾಟ್ ಹ್ಯಾಪನ್? ಯಾರನ್ನು ಅಪ್ರೋಚ್ ಮಾಡಿದ್ರೆ ಏನು ಪ್ರಯೋಜನ ಆಗಲಿಲ್ಲ, ಹಾಗಾಗಿ ನಾನು ಅಪ್ರೋಚ್ ಮಾಡೋಕ್ಕೆ ಹೋಗಿದ್ದೆ. ಇವಾಗ ಅಪ್ರೋಚ್ ಮಾಡ್ತಾ ಇದ್ದೆ. ಅಲ್ಲ, ಸೊ ಆವಾಗ ನೀವು ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿದ್ದೀನಿ, ಎಲ್ಲ ಆಗಿದೆ, ಭೇಟಿನೂ ಮಾಡಿದ್ದೀನಿ, ಎಲ್ಲನೂ ಕೇಳಿದ್ದೀನಿ. ಅವರು ಸ್ವಲ್ಪ ಒಂದು ಇದರಲ್ಲಿ ಮಾತಾಡಿದರು, ಹಾಗಾಗಿ ಆ ಹೋಪ್ ಇಲ್ಲ ನನಗೆ. ಮತ್ತೆ ನಿಮ್ಮ ಅಟ್ಯಾಕ್ ಯಾವಾಗ? ಅಟ್ಯಾಕ್ ಆವತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಕಟ್ಟ ಹಾಕಿದ ಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಆಯಿತು ಅಟ್ಯಾಕ್. ಸೊ ಅಟ್ಯಾಕ್ ಮಾಡಿದವ್ರು ಯಾರು? ಅವ್ರು ಗೊತ್ತಿಲ್ಲ ಮೇಡಮ್, ನನಗೆ ನೆನಪಿಲ್ಲ, ಗೊತ್ತೂ ಇಲ್ಲ. ನನಗೆ ಅಟ್ಯಾಕ್ ಮಾಡಿದ ಮೇಲೆ ನಾನು ಕೋಮಾದಲ್ಲಿ ಹೋಗಿದ್ದೀನಿ, ಹಾಗಾಗಿ ಏನೂ ಗೊತ್ತಿಲ್ಲದೆ ನಾನು ಇದಾಗಿದೆ. 3 ತಿಂಗಳು ನಾನು ಕೋಮಾದಲ್ಲೇ ಇದ್ದೆ. ಈಗ ಪೊಲೀಸ್ ಕಂಪ್ಲೇಂಟ್ ಮಾಡಿದ ಮೇಲೆ ಅದರಿಂದ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಈಗ ಅದೇ ಬಾಡಿ ಏನಾದರೂ ಸಿಕ್ಕಿದ್ರೆ DNA ಟೆಸ್ಟ್ ಮಾಡಿ ಮ್ಯಾಚ್ ಮಾಡಿಕೊಂಡು ಏನಾದರೂ ನನ್ನ ಮಗಳ ಒಂದು ಇದು ಸಿಕ್ಕಿದೆ, ಅದು ಅಸ್ಥಿ ಸಿಕ್ಕಿದೆ, ಅದನ್ನು ನನಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಕೇಳಕ್ಕೆ ಬಂದಿದ್ದೀನಿ. Now, we at the News Minute have been continuously reporting from Dharmasthala. Some of our reports have been taken down due to court orders. But we are committed to bringing you reports from the ground, no matter how uncomfortable or inconvenient. We will be reporting from the ground, but we need your support to continue doing this work. Support us by becoming a TNM subscriber.